ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಲಾಗಿನ್ ಮಾಡಿದಾಗ ಬೇರೆ ಬೇರೆ ಥರದಂಥ ಒಂದು ಲಿಂಕ್ಗಳು ಕಾಣಿಸ್ತಾ ಇದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಗಳನ್ನು ಒದಗಿಸ್ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಮುಂದೆ ಬರುವಂಥ ಪ್ಯಾರಾಮೆಡಿಕಲ್ ಕೌನ್ಸ್ಲಿಂಗ್ ಅಪ್ಡೇಟ್ಗಳಿಗಾಗಿ ಆಪ್ಷನ್ ಎಂಟ್ರಿ ಇರ್ಬೋದು, ಕಾಲೇಜ್ ಸೆಲೆಕ್ಷನ್ ಇರ್ಬೋದು, ರ್ಯಾಂಕ್ ಲಿಸ್ಟ್ಗಳನ್ನು ಇರ್ಬೋದು, ಮತ್ತು ಅದಕ್ಕೆ ಸಂಬಂಧಿಸಿದಂಥ ಏನೋ ಡೌಟ್ಗಳಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಟೆಲಿಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಕೂಡ ಆಗಿ. ಸೊ ಇಲ್ಲಿ ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ, ಸೊ ಅಪ್ಲೋಡ್ ಅಂತ ಕೂಡ ಮೆಸೇಜ್ ಬರ್ತಾಯಿದೆ. ಆದರೆ ವಿದ್ಯಾರ್ಥಿಗಳಲ್ಲಿ ಒಳಗಡೆ ಹೋದ್ಮೇಲೆ ಬೇರೆ ಬೇರೆ ಥರದಾಗಿ ಅಪ್ಡೇಟ್ಗಳು ಆಗಿದ್ದಾವೆ. ಆಪ್ಷನ್ ಲಿಂಕ್ ತೋರಿಸ್ತಾ ಇದೆ, ಬೇರೆ ಬೇರೆ ಎಕ್ಸಾಂಪಲ್ನ ನಿಮಗೆ ಇಲ್ಲಿ ನಾನು ಲಾಗಿನ್ ಮಾಡಿ ಮಾಹಿತಿನ ಕೊಡ್ತೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಯಾರಿಗೆ ಡಾಕ್ಯುಮೆಂಟ್ ವೆರಿಫೈಡ್ ಆಗಿದೆ, ಅಪ್ಲೋಡ್ ಅಂತಾಗಿದೆ ಅಂಥ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ಕಾಣಿಸುತ್ತೆ. ಓಕೆನಾ? ಸೊ ಇದಾದ ಮೇಲೆ ಇಲ್ಲಿ ಕಾಣಿಸುವಂಥದ್ದು ಏನಂದರೆ, ನೀವು ಯಾವ ಕ್ವಾಲಿಫಿಕೇಷನ್ ಮೇಲೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಅದು ಇಲ್ಲಿ ಕಾಣಿಸುತ್ತೆ. ಜೊತೆಗೆ ಇನ್ನೊಂದು ಏನಂತಂದರೆ, ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದ್ದರೆ ಈ ರೀತಿ ಗ್ರೀನಲ್ಲಿ ಅಪ್ಲೋಡ್ ಅಂತ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದರೆ ವೆರಿಫೈಡ್ ಅಂತ ಇರುತ್ತೆ. ನೆಕ್ಸ್ಟ್ ಅದು ಕೆಳಭಾಗದಲ್ಲಿರುವಂಥದ್ದು ಇಲ್ಲಿದೆ ನೋಡಿರಿ, ಮೇಲ್ಭಾಗದಲ್ಲಿರುವಂಥದ್ದು ಯಾವುದಂತಂದರೆ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಎರಡು ಏನಿದಾವಪ್ಪ ಅಂದರೆ ಲಿಂಕ್ ಇದ್ದಾವೆ. ಒಂದು ಡೌನ್ಲೋಡ್ ಅಪ್ಲಿಕೇಶನ್ಸ್, ನಿಮ್ಮ ಅಪ್ಲಿಕೇಶನ್ ಕಳೆದು ಹೋಗಿದ್ದರೆ ನೀವು ಲಾಗಿನ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಬೋದು. ಅದ್ರ ಕೆಳಭಾಗದಲ್ಲಿರುವಂಥದ್ದು ಓಕೆ, ಇಲ್ಲೇನಿದೆ ಅಂತಂದರೆ ಇಂಟಿಮೇಷನ್ ಲೆಟರ್ ಅಂತ ಇದೆ, ಕಾಣಿಸ್ತಾ ಇದು ಡೌನ್ಲೋಡ್ ಇಂಟಿಮೇಷನ್ ಲೆಟರ್. ಹಾಗಂದ್ರೆ ಏನು? ಈ ಒಂದು ಡೌನ್ಲೋಡ್ ಇಂಟಿಮೇಷನ್ ಲೆಟರ್ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಸೊ ಈಗಾಗಲೇ ಏನೋ ಮುಂದಿನ ಕೇಸ್ ಆಫ್ ಏನಾದರೂ ನಿಮಗೆ ಆಫ್ಲೈನ್ ಕೌನ್ಸ್ಲಿಂಗ್ ಮಾಡಿದರೆ, ಓಕೆ, ಸೊ ಆಫ್ಲೈನ್ ಕೌನ್ಸ್ಲಿಂಗ್ ಮಾಡಿದರೆ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ, ಈ ಒಂದು ಇಂಟಿಮೇಷನ್ ಲೆಟ್ರನ್ನು ತೊಗೊಂಡು ಹೋಗಬೇಕಾಗತ್ತೆ. ಸೊ ಈ ಇಂಟಿಮೇಷನ್ ಲೆಟ್ರ್ ಇದೆಯಲ್ಲ, ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಅವರೆಲ್ಲಿ ಹೇಳ್ತಾರೆ, ನಿಮ್ಮ ಜಿಲ್ಲೆ ಆಗಿದ್ದರೆ ನಿಮ್ಮ ಜಿಲ್ಲೆ, ಅಥವಾ ಬೆಂಗಳೂರು ಆಗಿದ್ದರೆ ಬೆಂಗಳೂರು. ಇನ್ ಕೇಸ್ ಆಫ್ ಆಫ್ಲೈನ್ ಆಗಿದ್ದರೆ ಮಾತ್ರ ಈ ಒಂದು ಇಂಟಿಮೇಷನ್ ಲೆಟ್ರ್ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡನ್ನು ಪ್ರಿಂಟ್ ತೊಗೊಂಡು ಅದರಲ್ಲಿ ಪ್ಲೇಸನ್ನು, ನಿಮ್ಮ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿರ್ತಾರೆ. ನಾನು ನಿಮಗೆ ಒಂದು ಸ್ಯಾಂಪಲನ್ನು ಕೂಡ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇಂಟಿಮೇಷನ್ ಲೆಟ್ರ್ ಇರುತ್ತೆ ಅಂಥೇಳಿ, ಓಕೆನಾ? ಸೊ ಆದರೆ ಈ ಒಂದು ಲಿಂಕ್ ಅಪ್ಡೇಟ್ ಆಗಿಲ್ಲ ಇದು, ಯಾಕಂದರೆ ಈಗ ಮಾಡ್ತಾ ಇರೋದು ಆನ್ಲೈನ್ ಮುಖಾಂತರ ಕೌನ್ಸ್ಲಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಟಿಮೇಷನ್ ಲೆಟ್ರ್ ನೀವು ಕ್ಲಿಕ್ ಮಾಡಿದರೂ ಕೂಡ ಡೌನ್ಲೋಡ್ ಆಗೋದಿಲ್ಲ. ಬಟ್ ಎರಡನೇ ರೌಂಡಲ್ಲಿ ಆಫ್ಲೈನ್ ಮಾಡ್ತಾರಲ್ಲ, ಆವಾಗ ನೀವು ಲಾಗಿನ್ ಮಾಡಿ ಇದನ್ನು ಇಂಟಿಮೇಷನ್ ಲೆಟ್ರನ್ನ ಡೌನ್ಲೋಡ್ ಮಾಡಿಕೊಂಡು ತೊಗೊಂಡು ಹೋಗಬೇಕಾಗತ್ತೆ. ಓಕೆ, ಮತ್ತೇನಾದರೂ ಅಪ್ಡೇಟ್ ಆದರೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಮುಂದಿನ ಅಪ್ಡೇಟ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.